ಎಲ್ರಿಗೂ ನಮಸ್ಕಾರ. ಟುಡೇ ಐ ವಾಂಟ್ ಟು ಟಾಕ್ ಸಮಥಿಂಗ್ ಅಬೌಟ್ ದಟ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಲೈಫ್, ದಟ್ ಇಸ್ ಸೆಲ್ಫ್ ರೆಸ್ಪೆಕ್ಟ್. ಅಂದರೆ ಆತ್ಮಗೌರವ. ನಮ್ಮ ಜೀವನದಲ್ಲಿ ಹಣ ಇರ್ಬೋದು, ಒಳ್ಳೆಯ ಉದ್ಯೋಗ ಇರ್ಬೋದು, ದೊಡ್ಡ ಮನೆ ಇರ್ಬೋದು, ನಮ್ಮ ಸುತ್ತಮುತ್ತ ಹಲವಾರು ಜನ ಇರ್ಬೋದು. ಬಟ್ ಇಫ್ ಯು ಡೋಂಟ್ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್ ವಿ ಕ್ಯಾನ್ ನೆವರ್ ಬಿ ಟ್ರೂಲಿ ಹ್ಯಾಪಿ. ಆತ್ಮಗೌರವ ಎಂದ್ರೇನು? ಆತ್ಮಗೌರವ ಎಂದರೆ ನಮ್ಮನ್ನು ನಾವು ಗೌರವಿಸುವುದು, ನಮ್ಮ ಭಾವನೆಗಳಿಗೆ, ನಮ್ಮ ಆಲೋಚನೆಗಳಿಗೆ ಮತ್ತು ನಮ್ಮ ಮೌಲ್ಯಗಳಿಗೆ ಬೆಲೆ ಕೊಡುವುದು. ಬಹಳ ಜನರ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ಅವರು ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸ್ತಿರ್ತಾರೆ. ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಷ್ಟೇ ಅಲ್ಲ ರಿಲೇಟಿವ್ಸ್ ಆಗಿರ್ಬೋದು, ಈ ಸೊಸೈಟಿ ಆಗಿರ್ಬೋದು, ಎಲ್ಲರನ್ನೂ ಖುಷಿಪಡಿಸ್ತಿರ್ತಾರೆ. ಆದರೆ ಎಲ್ಲರ ಮಧ್ಯೆ ತಮ್ಮ ಸಂತೋಷನ ಮರ್ತ್ಬಿಟ್ಟಿರ್ತಾರೆ. ಸೊ ಒಮ್ಮೆ ಯೋಚಿಸಿ ನೋಡಿ, ನೀವೆಲ್ಲ ಸಮಯ ಕೊಡ್ತೀರಿ, ಎಲ್ಲರ ಸಮಸ್ಯೆನೂ ಕೇಳ್ತೀರಿ, ಎಲ್ರಿಗಾಗಿ ತ್ಯಾಗ ಕೂಡ ಮಾಡ್ತೀರಿ. ಬಟ್ ವೆನ್ ಯು ನೀಡ್ ಸಪೋರ್ಟ್, ಹೌ ಮೆನಿ ಪೀಪಲ್ ಸ್ಟ್ಯಾಂಡ್ಸ್ ವಿತ್ ಯು? ಇದು ಜೀವನದ ಕಹಿ ಸತ್ಯ. ಆದ್ದರಿಂದ ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ, ನಿಮ್ಮನ್ನು ನೀವು ಗೌರವಿಸಲು ಕಲಿಯಿರಿ. ರಿಮೆಂಬರ್ ದಿಸ್ ಬ್ಯೂಟಿಫುಲ್ ಲೈನ್: ಇಫ್ ಯು ಡೋಂಟ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್, ನೋ ಒನ್ ಎಲ್ಸ್ ವಿಲ್. ಸೊ ನಿಮ್ಮ ಆತ್ಮಗೌರವನು ಯಾರಿಗೂ ಕೊಡುವ ಅಗತ್ಯವಿಲ್ಲ. ಯಾರಾದರೂ ನಿಮ್ಮನ್ನು ಪದೇ ಪದೇ ಅವಮಾನಿಸುತ್ತಿದ್ದರೆ, ಅಷ್ಟೇ ಅಲ್ಲ ನಿಮ್ಮ ಭಾವನೆಗಳಿಗೆ ನಿರ್ಲಕ್ಷಿಸುತ್ತಿದ್ದರೆ, ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂದರೆ ಅವರ ಹಿಂದೆ ಓಡುವುದು ನಿಲ್ಲಿಸಿ. ಯಾಕೆಂದರೆ ರೆಸ್ಪೆಕ್ಟ್ ಈಸ್ ನಾಟ್ ಸಮಥಿಂಗ್ ಯು ಶುಡ್ ಬೆಗ್ ಫಾರ್. ರೆಸ್ಪೆಕ್ಟ್ ಶುಡ್ ಕಮ್ ನ್ಯಾಚುರಲಿ. ಸೊ ಕೆಲವರು ನಮ್ಮ ಜೀವನದಲ್ಲಿ ಬರ್ತಾರೆ, ಅವರು ನಮ್ಮನ್ನು ಬಳಸ್ಕೊಳ್ತಾರೆ, ಕೆಲಸ ಇದ್ದಾಗ ಮಾತ್ರ ಮಾತಾಡ್ತಾರೆ, ಕೆಲಸ ಮುಗಿದ ಮೇಲೆ ನಮ್ಮನ್ನು ಮರೆತುಬಿಡ್ತಾರೆ. ಅಂಥ ಜನರಿಗಾಗಿ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಡ್ಬೇಡ್ರಿ. ಸಮ್ಟೈಮ್ಸ್ ವಾಕಿಂಗ್ ಅವೇ ಫ್ರಮ್ ಅ ಪರ್ಸನ್ ಆರ್ ರಿಲೇಷನ್ಶಿಪ್ ಆರ್ ಅ ಸಿಚುವೇಶನ್ ಈಸ್ ನಾಟ್ ಅರೋಗನ್ಸ್, ಇಟ್ಸ್ ಕಾಲ್ಡ್ ಸೆಲ್ಫ್ ರೆಸ್ಪೆಕ್ಟ್. ಜೀವನದಲ್ಲಿ ಕೆಲವು ಬಾರಿ ನೋ ಎಂದು ಹೇಳುವುದು ಕೂಡ ತುಂಬ ಮುಖ್ಯ. ಬಹಳ ಜನ ನೋ ಹೇಳಲು ಹೆದರ್ತಾರೆ. ಅವರು ಯೋಚಿಸ್ತಾರೆ, ಇವರು ಬೇಜಾರು ಮಾಡಿಕೊಂಡ್ರೆ, ಅವ್ರಿಗೆ ಬೇಜಾರು ಮಾಡ್ಕೊಂಡ್ರೆ, ಇವರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ. ಆದರೆ ನೆನಪಿಡಿ, ಎವ್ರಿ ಟೈಮ್ ಯು ಸೇ ಯಸ್ ಟು ಸಮಥಿಂಗ್ ದಟ್ ಹರ್ಟ್ಸ್ ಯು, ಯು ಆರ್ ಸೇಯಿಂಗ್ ನೋ ಟು ಯುವರ್ ಸೆಲ್ಫ್. ಆದ್ದರಿಂದ ನಿಮ್ಮ ಬೌಂಡ್ರೀಸ್ ಅನ್ನು ನಿರ್ಮಿಸಿಕೊಳ್ಳಿ, ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ, ನಿಮ್ಮ ಕನಸುಗಳಿಗೆ ಬೆಲೆ ಕೊಡಿ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡಿ. ಯಾಕೆಂದರೆ ನೀವು ನಿಮ್ಮನ್ನು ಗೌರವಿಸಿ ಇತರರು ನಿಮ್ಮನ್ನು ಗೌರವಿಸುತ್ತಾರೆ. ಒಬ್ಬ ವ್ಯಕ್ತಿಯ ನಿಜವಾದ ಶಕ್ತಿ ಅವನ ಹಣದಲ್ಲಿಲ್ಲ, ಅವನ ಹುದ್ದೆಯಲ್ಲಿಲ್ಲ, ಅವನ ಹೆಸರಿನಲ್ಲಿಲ್ಲ. ಹೀಸ್ ರಿಯಲ್ ಪವರ್ ಈಸ್ ಇನ್ ಈಸ್ ಸೆಲ್ಫ್ ರೆಸ್ಪೆಕ್ಟ್. ನೀವು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ್ರು ಮತ್ತೆ ಮತ್ತೆ ಪಡೆಯಬಹುದು, ಹಣವನ್ನು ಮತ್ತೆ ಸಂಪಾದಿಸ್ಬೋದು, ಕೆಲಸವನ್ನು ಕೂಡ ಹುಡ್ಕೋಬೋದು, ಸ್ನೇಹಿತರನ್ನು ಕೂಡ ಮತ್ತೆ ಮಾಡಿಕೊಳ್ಬೋದು. ಆದರೆ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಒಮ್ಮೆ ಕಳೆದುಕೊಂಡ್ರೆ ಅದನ್ನು ಮರಳಿ ಕಟ್ಟಿಕೊಳ್ಳಲು ಬಹಳ ಸಮಯ ಬೇಕಾಗುತ್ತೆ. ಸೊ ನೆವರ್ ಕಾಂಪ್ರಮೈಸ್ with your self-respect for anyone. Know your worth, believe in yourself, stand for yourself, and always remember this beautiful line: your self-respect is your identity. ಜಗತ್ತು ನಿಮ್ಮನ್ನು ಗೌರವಿಸುವ ಮೊದಲು ನೀವು ನಿಮ್ಮನ್ನು ಗೌರವಿಸಿ. ಆಗ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಬರುತ್ತೆ, ಸಂತೋಷ ಬರುತ್ತೆ, ಯಶಸ್ಸು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. So if you enjoyed this video, don't forget to like, share and subscribe to my channel. ಧನ್ಯವಾದಗಳು. See you in the next video. Thank you.